ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಮಾತಾಡಲಿಕ್ಕೆ ನಮಗೆ ಗ್ರಾಮರ್ ಮಾತ್ರ ಸಾಲದು. ಗ್ರಾಮರ್ ಏನೇ ನೀವು ಕಲ್ತ್ರೂ ಇಂಗ್ಲಿಷ್ ಮಾತಾಡಲಿಕ್ಕೆ ನಮಗೆ ಸೆಂಟೆನ್ಸ್ ಪ್ಯಾಟರ್ನ್ಸ್ ಬೇಕು. ಅಂದರೆ ಯಾವ ಥರ ಸೆಂಟೆನ್ಸ್ ಸ್ಟಾರ್ಟ್ ಮಾಡೋದು, ಸೆಂಟೆನ್ಸ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನಲ್ಲಿ ನಾವು ಎಷ್ಟು ಪ್ಯಾಟರ್ನ್ ಕಲ್ತ್ರೂ ನಮಗೆ ಸಾಲದು. ಸುಮಾರು ಪ್ಯಾಟರ್ನ್ಗಳಿದ್ದಾವೆ ಇಂಗ್ಲೀಷಲ್ಲಿ. ಸೊ ಎಲ್ಲ ಪ್ಯಾಟರ್ನ್ಗಳು ನಮಗೆ ಕಲೀಲಿಕ್ಕೆ ಸಾಧ್ಯ ಆಗದೇ ಇದ್ರು ಒಂದಷ್ಟು ಪ್ಯಾಟರ್ನ್ಗಳನ್ನಾದರೂ ನಾವು ಕಲಿಬೇಕಾಗುತ್ತೆ. ಪ್ಯಾಟರ್ನ್ ಅಂದರೆ ಮಾದರಿ, ಸ್ಟಾರ್ಟ್ ಮಾಡುವ ರೀತಿ. ಓಕೆ, ಸೊ ಡೈಲಿ ನೀವು ಅಟ್ಲೀಸ್ಟ್ ಒಂದು 10 ಪ್ಯಾಟರ್ನ್ಸ್, 5ರಿಂದ 10 ಪ್ಯಾಟರ್ನ್ಸ್ ನೀವು ಕಲ್ತ್ರೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅದೇ ರೀತಿ ಪ್ಯಾಟರ್ನ್ ಸ್ಟಾರ್ಟ್ ಮಾಡೋಣ. ಸುಮಾರು 150ಕ್ಕೂ ಹೆಚ್ಚು ಪ್ಯಾಟರ್ನ್ಸ್ ನಾನು ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ಒಂದೊಂದಾಗಿ ನಾವು ನೋಡೋಣ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳಿಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಟ್ರೈ ಟು ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದರೆ ಸುಮಾರು ಪ್ಯಾಟರ್ನ್ಸ್ ಇದೆ. ನೀವು ಸರಿಯಾಗಿ ಕಲ್ತ್ರೆ ಮಾತ್ರ ನಿಮಗೆ ಅದರಿಂದ ಉಪಯೋಗ ಆಗೋದು. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ಆ ವಿಡಿಯೋನಿಗೆ ಎಲ್ಲರೂ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್, ಸೊ ಈಗ ಸೆಂಟೆನ್ಸ್ ಪ್ಯಾಟರ್ನ್ ಫಾರ್ ಸ್ಪೋಕನ್ ಇಂಗ್ಲಿಷ್. ಸೊ ಫಸ್ಟ್ ನಾನು ತೊಗೊಂಡಿರೋದು ಐ ಆಮ್ ಅಬೌಟ್ ಟು. ಐ ಆಮ್ ಅಬೌಟ್ ಟು ಅಂದರೆ ಇದೇ ಥರ, ಐ ಆಮ್ ಅಬೌಟ್ ಟು, ಐ ಫೀಲ್ ಲೈಕ್, ಅಥವಾ ಐ ವಾಂಟ್ ಟು. ಸೊ ಬಹಳ ಪ್ಯಾಟರ್ನ್ಸ್ ಇದೆ. ಸೊ ಫಸ್ಟ್ ನೋಡೋಣ, ಐ ಆಮ್ ಅಬೌಟ್ ಟು. ಐ ಆಮ್ ಅಬೌಟ್ ಟು ಅನ್ನೋದನ್ನು ನಾವು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಐ ಆಮ್ ಅಬೌಟ್ ಟು ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ. ನಾನು ಈಗಷ್ಟೇ ಕ್ಲಾಸ್ ಶುರು ಮಾಡೋಕ್ಕೆ ಹೊರಟಿದ್ದೀನಿ. ಓಕೆ, ಐ ಆಮ್ ಅಬೌಟ್ ಟು ಸ್ಟಾರ್ಟ್ ದ ಕ್ಲಾಸ್. ಐ ಆಮ್ ಅಬೌಟ್ ಟು ಸ್ಟಾರ್ಟ್ ದ ಕ್ಲಾಸ್. See, I am about to. ಈಗಷ್ಟೇ ಶುರು ಮಾಡಿ. See, I have started the class. I am going to start the class. I am going to start the class ಅಂದರೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಲೂ ಆಗುತ್ತೆ. See, ಈಗಷ್ಟೇ ನಾನು ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ಐ ಆಮ್ ಅಬೌಟ್ ಟು ಡೂ ಸಮಥಿಂಗ್. ಐ ಆಮ್ ಅಬೌಟ್ ಟು ಡೂ ಸಮಥಿಂಗ್. ಸೊ ವಾಟ್? ಐ ಆಮ್ ಅಬೌಟ್ ಟು ಸ್ಟಾರ್ಟ್ ದ ಕ್ಲಾಸ್. ನೆಕ್ಸ್ಟ್ ನೋಡಿ, ಐ ಆಮ್ ಅಬೌಟ್ ಟು ಲೀವ್ ಫಾರ್ ಸ್ಕೂಲ್. ಐ ಆಮ್ ಅಬೌಟ್ ಟು ಲೀವ್ ಫಾರ್ ಸ್ಕೂಲ್ ಅಂದ್ರೇನು? ನಾನು ಈಗಷ್ಟೇ ಶಾಲೆಗೆ ಹೋಗ್ಲಿಕ್ಕೆ ಹೊರಟಿದ್ದೀನಿ. ಅಂದರೆ ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ, ಈಗಷ್ಟೇ ಹೊರಟಿದ್ದೀನಿ, ಇನ್ನೇನು ಶಾಲೆಗೆ ಹೋಗಬೇಕು. ಓಕೆ, ಸೊ ನಾವು ಈಗಷ್ಟೇ ಅಂದರೆ ನೆಕ್ಸ್ಟ್ ಮೊಮೆಂಟಲ್ಲಿ, ಮುಂದಿನ ಕ್ಷಣದಲ್ಲಿ ನಾವು ಮಾಡಬೇಕಾಗಿರೋ ಕ್ರಿಯೆ, ವರ್ಬ್ಸ್, ಅದನ್ನು ಯೂಸ್ ಮಾಡಿದಾಗ ಅಲ್ಲಿ ನಾವು ಐ ಆಮ್ ಅಬೌಟ್ ಟು ಡೂ ಸಮಥಿಂಗ್ ನಾವ್ ಇಟ್ ಸೆಲ್ಫ್. ಈಗ ಒಂದೆರಡು ಸೆಕೆಂಡಲ್ಲಿ ನಾನು ಮಾಡುವಂಥದ್ದು. ಓಕೆ, ನಾವು ಐ ಆಮ್ ಅಬೌಟ್ ಟು ಲೀವ್ ಫಾರ್ ಸ್ಕೂಲ್, ನಾನು ಈಗಷ್ಟೇ ಶಾಲೆಗೆ ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಓಕೆ, ಸೊ ಐ ಆಮ್ ಅಬೌಟ್ ಟು ಮೇಕ್ ಕಾಫಿ. ನನಗೆ ಕಾಫಿ ಮಾಡಬೇಕು ಅಂತ ಅನಿಸಿದೆ, ಐ ಆಮ್ ಅಬೌಟ್ ಟು ಮೇಕ್ ಕಾಫಿ. ನಿಮಗೇನಾದರೂ ಬೇಕಾ? ಐ ಆಮ್ ಅಬೌಟ್ ಟು ಮೇಕ್ ಕಾಫಿ. ಡು ಯು ನೀಡ್ ಕಾಫಿ? ಓಕೆ, ಸೊ ಒಂದು 5 ಸೆಂಟೆನ್ಸಸ್ ನಾನು ನಿಮಗೆ ಒಂದೇ ಪ್ಯಾಟರ್ನಲ್ಲಿರೋದನ್ನು 5 ಸೆಂಟೆನ್ಸಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಟ್ಟು 5 ಪ್ಯಾಟರ್ನ್ ಕಲಿಯೋಣ ಈ ವಿಡಿಯೋದಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಐ ಆಮ್ ಅಬೌಟ್ ಟು ಹ್ಯಾವ್ ಮೈ ಲಂಚ್. ಐ ಆಮ್ ಅಬೌಟ್ ಟು ಹ್ಯಾವ್ ಮೈ ಲಂಚ್. ನಾನು ಈಗಷ್ಟೇ ಊಟ ಮಾಡಲಿಕ್ಕೆ ಹೊರಟಿದ್ದೀನಿ. ಲಂಚ್ ಅಂದರೆ ಮಧ್ಯಾಹ್ನದ ಊಟ. ಓಕೆ, ಐ ಆಮ್ ಅಬೌಟ್ ಟು ಕಾಲ್ ಅವರ್ ನೇಬರ್ಸ್. ಐ ಆಮ್ ಅಬೌಟ್ ಟು ಕಾಲ್ ಅವರ್ ನೇಬರ್ಸ್ ಅಂದರೆ ನಾನು ಈಗಷ್ಟೇ ನಮ್ಮ ನೇಬರ್ಸ್ ಅಂದರೆ ಪಕ್ಕದ ಮನೆಯವರು. ನಾನು ಈಗಷ್ಟೇ ಪಕ್ಕದ ಮನೆಯವ್ರನ್ನ ಫೋನ್ ಮಾಡಿ ಅಥವಾ ಕಾಲ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ 5 ಸೆಂಟೆನ್ಸ್ ಒಂದು ಪ್ಯಾಟರ್ನಲ್ಲಿ. ಐ ಆಮ್ ಅಬೌಟ್ ಟು ಅಲ್ಲಿ ನಾನು 5 ಸೆಂಟೆನ್ಸಸ್ ನಾನು ನಿಮಗೆ ಹೇಳಿದೆ. ಈಗ ಅದೇ ಥರ ಇನ್ನೂ 4 ಪ್ಯಾಟರ್ನ್ ಯಾವುದು ಅಂತ ನೋಡೋಣ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಐ ಆಮ್ ಲುಕಿಂಗ್ ಫಾರ್ವರ್ಡ್. ಎರಡನೇದು ಏನು? ಐ ಆಮ್ ಲುಕಿಂಗ್ ಫಾರ್ವರ್ಡ್. ಸಿ, ಐ ಆಮ್ ಲುಕಿಂಗ್ ಆಟ್ ಯು. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಐ ಆಮ್ ಲುಕಿಂಗ್ ಆಟ್ ದ್ಯಾಟ್ ಪೇಂಟಿಂಗ್. ನಾನು ಪೇಂಟಿಂಗ್ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಅಂದರೆ ಮುಂದೆ ನೋಡ್ತಾ ಇದ್ದೀನಿ ಅಂತಲ್ಲ, ಮುಂದೆ ನಾನು ನಿರೀಕ್ಷಿಸ್ತಾ ಇದ್ದೀನಿ.
ಅಥವಾ ನಾನು ಆಸಕ್ತಿಯಿಂದ ಕಾಯ್ತಾ ಇದ್ದೀನಿ ಅಥವಾ ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಏನೋ ಒಂದು ಮಾಡಲಿಕ್ಕೆ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಓಕೆ, ಸೆಂಟೆನ್ಸ್ ನೋಡೋಣ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೈ ಬರ್ತ್ಡೇ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೈ ಬರ್ತ್ಡೇ. ಓಕೆ, ಮೈ ಬರ್ತ್ಡೇ ಇಸ್ ರೌಂಡ್ ದ ಕಾರ್ನರ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೈ ಬರ್ತ್ಡೇ. ಐ ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ತ್ಡೇ. ಅಂದರೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೈ ಬರ್ತ್ಡೇ. ನಾನು ನನ್ನ ಹುಟ್ಟುಹಬ್ಬಕ್ಕಾಗಿ ಕಾತುರದಿಂದ ಕಾಯ್ತಿದ್ದೀನಿ. ಕಾತುರದಿಂದ, ಆತುರದಿಂದ, ತುಂಬ ಆಸಕ್ತಿಯಿಂದ ಅಂತ ಹೇಳಬೇಕಾದ್ರೆ ಮಾತ್ರ ನಾವು ಲುಕಿಂಗ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಓಕೆ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೈ ಬರ್ತ್ಡೇ, ರೈಟ್? ನೆಕ್ಸ್ಟ್ ನೋಡಿ, ನಾನು ರಜೆಗಳಿಗಾಗಿ ಕಾತುರದಿಂದ ಕಾಯ್ತಾ ಇದ್ದೀನಿ. ತುಂಬ ಕೆಲಸ ಇದೆ, ನನಗೆ ರಜೆ ಸಿಗ್ತಾ ಇಲ್ಲ, ರಜೆಗಳಿಗಾಗಿ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಹಾಲಿಡೇಸ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಹಾಲಿಡೇಸ್. ಐ ನೀಡ್ ಎ ವೇಕೇಷನ್. ಓಕೆ, ಐ ಆಮ್ ಟೂ ಬಿಸಿ. ಐ ಬೀನ್ ವರ್ಕಿಂಗ್ ವೆರಿ ಹಾರ್ಡ್. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಐ ಬಿನ್ ವರ್ಕಿಂಗ್ ವೆರಿ ಹಾರ್ಡ್. ಐ ನೀಡ್ ಎ ವೆಕೇಷನ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಹಾಲಿಡೇಸ್, ರೈಟ್? ನೆಕ್ಸ್ಟ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಲರ್ನಿಂಗ್ ಇಂಗ್ಲಿಷ್. ಸೊ ನೀವೆಲ್ಲ ಇದೇ ಹೇಳಬೇಕಾಗಿರೋದು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಲರ್ನಿಂಗ್ ಇಂಗ್ಲಿಷ್. ನಾನು ಇಂಗ್ಲೀಷ್ ಕಲಿಯೋದಕ್ಕೆ ತುಂಬ ಆಸಕ್ತಿಯಿಂದ ಕಾಯ್ತಿದ್ದೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಲರ್ನ್ ಇಂಗ್ಲಿಷ್. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಮೈ ಪೇರೆಂಟ್ಸ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಮೈ ಪೇರೆಂಟ್ಸ್. ಇದನ್ನು ನೀವು ನೋಡಿ, ಲುಕಿಂಗ್ ಫಾರ್ವರ್ಡ್ ಯಾಕೆ ಬಳಸಬೇಕು? ನಾನು ನನ್ನ ಪೇರೆಂಟ್ಸನ್ನು ಮೀಟ್ ಆಗಬೇಕು. ಐ ವಾಂಟ್ ಟು ಮೀಟ್ ಮೈ ಪೇರೆಂಟ್ಸ್. ಓಕೆ, ಐ ಆಮ್ ಥಿಂಕಿಂಗ್ ಅದು ಆಮೇಲೆ ನೋಡೋಣ. ಐ ವಾಂಟ್ ಟು ಮೀಟ್ ಮೈ ಪೇರೆಂಟ್ಸ್. ನನಗೆ ನನ್ನ ಪೇರೆಂಟ್ಸನ್ನು ನೋಡಬೇಕು, ಮೀಟ್ ಆಗಬೇಕು. ಬಟ್ ನನ್ನ ಪೇರೆಂಟ್ಸನ್ನು ನಾನು ಮೀಟ್ ಆಗಲಿಕ್ಕೆ ತುಂಬ ಕಾತುರದಿಂದ ಕಾಯ್ತಿದ್ದೀನಿ ಅಂತ ಹೇಳೋದಕ್ಕೆ ನಾವು ಇದನ್ನು ಬಳಸ್ತೀವಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಅಲ್ಲ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಮೈ ಪೇರೆಂಟ್ಸ್. ಸೊ ಇಲ್ಲಿ ನಾವು ಟು ಆದಮೇಲೆ ವರ್ಬ್ ಬಳಸಿದ್ರೆ ING ಹಾಕಬೇಕು. ಓಕೆ, ಸೊ ಟು ಆದಮೇಲೆ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಟು ಆದಮೇಲೆ ನಾವು ಟು ಆದಮೇಲೆ ವರ್ಬ್ ಬಳಸಿದ್ರೆ ವರ್ಬ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಬಳಸಂಗಿಲ್ಲ, ಮೀಟಿಂಗ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಮೈ ಪೇರೆಂಟ್ಸ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಕಾಲಿಂಗ್ ಯು. ನಾನು ನಿಮ್ಮನ್ನು ಕಾಲ್ ಮಾಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚಿಂಗ್ ದಟ್ ಮೂವಿ. ಓಕೆ, ನಾನು ಆ ಸಿನಿಮಾ ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ. ಓಕೆ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಡಿನ್ನರ್. ಸೊ ಟು ಆದಮೇಲೆ ಇಲ್ಲಿ ಡಿನ್ನರ್ ಅಂತಿದೆ, ಇಲ್ಲಿ ವರ್ಬ್ ಇಲ್ಲ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಡಿನ್ನರ್. ಓಕೆ, ಡಿನ್ನರ್ ಅಂತಿರೋದ್ರಿಂದ ನಾವು ಅದು ING ಹಾಕೋಂಗಿಲ್ಲ, ರೈಟ್? ಓಕೆ, ನೆಕ್ಸ್ಟ್ ಪ್ಯಾಟರ್ನ್ ಏನು ಅಂತ ನೋಡೋಣ. ನೆಕ್ಸ್ಟ್ ಪ್ಯಾಟರ್ನ್ ನೋಡಿ, ಇಸ್ ಇಟ್ ಓಕೆ ಇಫ್. ಇಸ್ ಇಟ್ ಓಕೆ ಆದಮೇಲೆ ನಾವು ಇಫ್ ಬಳಸ್ತಾ ಇದ್ದೀವಿ. ಇಸ್ ಇಟ್ ಓಕೆ ಇಫ್ ಐ ಅಂದರೆ, ಓಕೆ ನೋಡಿ ಇದರದ್ದು ಮೀನಿಂಗ್ ನೋಡಿ. ಇಸ್ ಇಟ್ ಓಕೆ ಇಸ್ ದ ಫ್ರೇಸ್. ಲೈಕ್ ಇಸ್ ಇಟ್ ಓಕೆ ಅಂತ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಇಫ್ ಹಾಕ್ತೀವಿ. ಇಸ್ ಇಟ್ ಓಕೆ ಇಫ್ ಐ ಟೇಕ್ ದಿಸ್ ಪೆನ್. ಇಸ್ ಇಟ್ ಓಕೆ ಇಫ್ ಐ ಟೇಕ್ ದಿಸ್ ಪೆನ್. ಈ ಪೆನ್ ನಾನು ತೊಗೊಂಡ್ರೆ ಓಕೆನಾ ನಿಮಗೆ? ಅಥವಾ ಈ ಪೆನ್ ನಾನು ತೊಗೊಂಡ್ರೆ ನಿಮಗೆ ಪರವಾಗಿಲ್ವಾ ಅಂತ ಹೇಳೋದು. ಇಸ್ ಇಟ್ ಓಕೆ ಇಫ್ ಐ ಟೇಕ್ ದಿಸ್ ಪೆನ್, ರೈಟ್? ನೆಕ್ಸ್ಟ್ ಅಂದರೆ ಈ ಪೆನ್ನು ನಾನು ತೊಗೊಂಡ್ರೆ ಪರವಾಗಿಲ್ವಾ ಅಂದರೆ ನಿಮಗೆ ತೊಂದರೆ ಇಲ್ವಾ ಇದರಿಂದ? ಓಕೆ, ಇಸ್ ಇಟ್ ಓಕೆ ಇಫ್ ಐ ಓಪನ್ ದ ವಿಂಡೋ. ಇಸ್ ಇಟ್ ಓಕೆ ಇಫ್ ಇದನ್ನು ಬಳಸ್ಬೇಕು. ಇಸ್ ಇಟ್ ಓಕೆ ಇಫ್ ಐ ಓಪನ್ ದ ವಿಂಡೋ ಅಂದರೆ ನಾನು ಕಿಟಕಿ ತೆಗೆದ್ರೆ ನಿಮಗೇನು ತೊಂದರೆ ಇಲ್ಲ ತಾನೇ ಅನ್ನೋದಕ್ಕೂ ಬೇರೆ ಹೇಳಬೇಕು. ನಾನು ಕಿಟಕಿ ತೆಗೆದ್ರೆ ಓಕೆನಾ, ಪರವಾಗಿಲ್ವಾ? ಸೊ ಪರವಾಗಿಲ್ವಾ ಅಂತ ನಾವು ಯಾವಾಗ ಬಳಸ್ತೀವಿ? ಇಸ್ ಇಟ್ ಓಕೆ ಅಂತ ಹೇಳಬೇಕು. ಇಸ್ ಇಟ್ ಓಕೆ ಅಂತ ಸಪ್ರೇಟಾಗಿ ನೀವು ಕೇಳೋದು. ಇಸ್ ಇಟ್ ಓಕೆ ಅದು ಸರಿನಾ ಅಂತ ಅರ್ಥ. ಇಸ್ ಇಟ್ ಓಕೆ ಇಫ್ ಐ ಓಪನ್ ದ ವಿಂಡೋ. ನಾನು ವಿಂಡೋ ತೆಗೆದ್ರೆ ಪರವಾಗಿಲ್ವಾ, ಏನು ಪ್ರಾಬ್ಲಮ್ ಇಲ್ಲ ತಾನೆ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ನೌ ಇಸ್ ಇಟ್ ಓಕೆ ಇಫ್ ಐ ಕಮ್ ಟುಮಾರೋ. ಇಸ್ ಇಟ್ ಓಕೆ ಇಫ್ ಐ ಕಮ್ ಟುಮಾರೋ ಬಿಕಾಸ್ ಟುಡೇ ಐ ಆಮ್ ಬಿಸಿ. ಐ ಹ್ಯಾವ್ ಲಾಟ್ ಆಫ್ ವರ್ಕ್. ಐ ಕಾಂಟ್ ಕಮ್ ಟುಡೇ. ಇಸ್ ಇಟ್ ಓಕೆ ಇಫ್ ಐ ಕಮ್ ಟುಮಾರೋ. ನಾನು ನಾಳೆ ಬಂದರೆ ಓಕೆನಾ? ಯಾಕೆಂದರೆ ನನಗೆ ಇವತ್ತು ತುಂಬ ಕೆಲಸ ಇದೆ, ನಾನು ತುಂಬ ಬ್ಯುಸಿಯಾಗಿದ್ದೀನಿ, ನಾಳೆ ಬಂದರೆ ಓಕೆನಾ ಅಂತ ಕೇಳಲಿಕ್ಕೆ ನಾವು ಇಸ್ ಇಟ್ ಓಕೆ ಇಫ್ ಐ ಕಮ್ ಟುಮಾರೋ. ನೆಕ್ಸ್ಟು 4ನೇ ಸೆಂಟೆನ್ಸ್ ನೋಡಿ. ಇಸ್ ಇಟ್ ಓಕೆ ಇಫ್ ಐ ಸಿಟ್ ಹಿಯರ್. ಯಾರೋ ಕೂತ್ಕೊಂಡಿರ್ತಾರೆ, ಅವ್ರ ಪಕ್ಕದಲ್ಲಿ ನೀವು ಹೋಗಿ ಕೂತ್ಕೋಬೇಕು. ಅವಾಗ ನೀವು ಕೇಳು, ಅಂದರೆ ನೀವು ಬೇರೆ ಬೇರೆ ಥರ ಮೇ ಐ ಸಿಟ್ ಹಿಯರ್, ಕುಡ್ ಐ ಸಿಟ್ ಹಿಯರ್, ಕ್ಯಾನ್ ಐ ಸಿಟ್ ಹಿಯರ್ ಅಂತ ಕೇಳ್ಬೋದು. ಬಟ್ ನೀವು ಇಸ್ ಇಟ್ ಓಕೆ ಇಫ್ ಐ ಸಿಟ್ ಹಿಯರ್, ಇಸ್ ಇಟ್ ಓಕೆ ಇಫ್ ಐ ಸಿಟ್ ಹಿಯರ್, ನಾನು ಇಲ್ಲಿ ಕೂತ್ಕೊಂಡ್ರೆ ಓಕೆನಾ, ನಾನು ಇಲ್ಲಿ ಕೂತ್ಕೊಂಡ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ರೈಟ್? ನೆಕ್ಸ್ಟ್ ನೋಡಿ, ಇಸ್ ಇಟ್ ಓಕೆ ಇಫ್ ಐ ಕಾಲ್ ಯು ಲೇಟರ್. ಸೇಮ್ ಥಿಂಗ್. ಇಸ್ ಇಟ್ ಓಕೆ ಇಫ್ ಐ ಕಾಲ್ ಯು ಲೇಟರ್, ರೈಟ್ ನೌ ಐ ಆಮ್ ವೆರಿ ಬ್ಯುಸಿ. ಇಸ್ ಇಟ್ ಓಕೆ ಇಫ್ ಐ ಕಾಲ್ ಯು ಲೇಟರ್. ಸೊ ಇದನ್ನೇ ನಾವು ಬೇರೆ ಥರನೂ ಹೇಳ್ಬೋದು. ವುಡ್ ಯು ಮೈಂಡ್ ಇಫ್ ಐ ಕಾಲ್ ಯು ಲೇಟರ್ ಅಂತಲೂ ಕೇಳ್ಬೋದು. ಓಕೆ, ಬಟ್ ಇಸ್ ಇಟ್ ಓಕೆ ಇಫ್ ಐ ಕಾಲ್ ಯು ಲೇಟರ್, ಓಕೆನಾ, ನಾನು ಆಮೇಲೆ ಕಾಲ್ ಮಾಡಿದ್ರೆ ಓಕೆನಾ
ಕಾಮನ್ ಆಗಿ ನಾವು ಹಿಂಗೆ ಹೇಳಿ, ನಾನು ಆಮೇಲೆ ಕಾಲ್ ಮಾಡಿದ್ರೆ ಓಕೆನಾ? ಸೊ ಇಸ್ ಇಟ್ ಓಕೆ ಅಂತ ಹೇಳಿದ್ರೆ ಓಕೆನಾ ಅಂತಲೇ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ಯಾಟರ್ನ್ ಯಾವುದು? ಥರ್ಡ್ ಪ್ಯಾಟರ್ನ್, ಫೋರ್ತ್ ಪ್ಯಾಟರ್ನ್ ನೋಡೋಣ. ಫೋರ್ತ್ ಪ್ಯಾಟರ್ನ್ ನೋಡಿ, ಐ ಹ್ಯಾಪನ್ ಟು. ಸೊ ಇದು ಆಕಸ್ಮಿಕವಾಗಿ ನಾವೇನಾದರೂ ಸಂಧಿಸಿದರೆ, ಆಕಸ್ಮಿಕವಾಗಿ ನಾವು ಯಾರನ್ನಾದರೂ ಸಂಧಿಸಿದ್ರೆ ನಾವು ಇದನ್ನು ಹೇಳ್ಬೋದು. ನೋಡಿ, ಐ ಹ್ಯಾಪನ್ ಟು ಸಿ ಯೋರ್ ಟೀಚರ್. ಐ ಹ್ಯಾಪನ್ ಟು ಸಿ ಯೋರ್ ಟೀಚರ್ ಅಟ್ ದ ಸ್ಕೂಲ್ ಆರ್ ಸಮ್ವೇರ್. ನಾನು ಆಕಸ್ಮಿಕವಾಗಿ ನಿಮ್ಮ ಟೀಚರನ್ನು ನೋಡಿದೆ. ಐ ಹ್ಯಾಪನ್ ಟು ಸಿ. ಹ್ಯಾಪನ್ ಅಂದರೆ ಸಂಭವಿಸುವುದು. ವಾಟ್ ಹ್ಯಾಪನ್ಡ್ ಅಂತ ಕೇಳ್ತೀವಲ್ಲ, ಏನಾಯಿತು, ಏನು ಸಂಭವಿಸಿತು, ವಾಟ್ ಹ್ಯಾಪನ್ಡ್. ಸೊ ಐ ಹ್ಯಾಪನ್ಡ್ ನಿಮಗೆ ವಿಚಿತ್ರ ಅಂತ ಅನಿಸ್ಬೋದು, ಬಟ್ ಇಟ್ ಈಸ್ a phrase used to form a sentence. I happen to see your teacher. ಆಕಸ್ಮಿಕವಾಗಿ ನಿಮ್ಮ ಟೀಚರನ್ನು ನೋಡುವಂತಹ ಪರಿಸ್ಥಿತಿ ಉಂಟಾಯಿತು ಅನ್ನೋ ಮೀನಿಂಗ್ ಬರುತ್ತೆ. ಐ ಹ್ಯಾಪನ್ ಟು ಸಿ ಯೋರ್ ಟೀಚರ್ ಅಟ್ ದ ಸ್ಕೂಲ್ ಆರ್ ಅಟ್ ಮಾರ್ಕೆಟ್ ಸಮ್ವೇರ್, ರೈಟ್? ನೆಕ್ಸ್ಟ್ ನೋಡಿ, ಐ ಹ್ಯಾಪನ್ ಟು ಫೈಂಡ್ ಮೈ ಲಾಸ್ಟ್ ಕೀಸ್. ಐ ಹ್ಯಾಪನ್ ಟು ಫೈಂಡ್ ಮೈ, ಕಳೆದು ಹೋದ ಕೀ ನನಗೆ ಆಕಸ್ಮಿಕವಾಗಿ ಸಿಕ್ತು. ಐ ಹ್ಯಾಪನ್ ಟು ಫೈಂಡ್ ಮೈ ಲಾಸ್ಟ್ ಕೀಸ್. ಓಕೆ, ನೆಕ್ಸ್ಟ್ ನೋಡಿ, ಐ ಹ್ಯಾಪನ್ ಟು ಮೀಟ್ ಯೋರ್ ನೇಬರ್ಸ್ ಆಟ್ ದ ಮಾರ್ಕೆಟ್. ಸೊ ಐ ಹ್ಯಾಪನ್ ಟು ಮೀಟ್ ಯೋರ್ ನೇಬರ್ಸ್ ಆಟ್ ದ ಮಾರ್ಕೆಟ್. ಮಾರ್ಕೆಟಲ್ಲಿ ನಿಮ್ಮ ಪಕ್ಕದ ಮನೆಯವ್ರನ್ನ ನಾನು ಆಕಸ್ಮಿಕವಾಗಿ ಮೀಟ್ ಆದೆ, ನೋಡಿದೆ ಅಂತ ಹೇಳ್ಬೋದು. ಐ ಹ್ಯಾಪನ್ ಟು ಮೀಟ್, ಇಲ್ಲಿ ಭೇಟಿಯಾದೆ. ಐ ಹ್ಯಾಪನ್ ಟು ಫೈಂಡ್, ಇಲ್ಲಿ ಸಿಕ್ತು. ಓಕೆ, ನೆಕ್ಸ್ಟ್ ನೋಡಿ, ಐ ಹ್ಯಾಪನ್ ಟು ಹಿಯರ್ ದ ನ್ಯೂಸ್. ನಾನು ಆಕಸ್ಮಿಕವಾಗಿ ಸುದ್ದಿ ಕೇಳಿಸ್ಕೊಂಡೆ. ಈ ಥರ ಐ ಹ್ಯಾಪನ್, ಸಿ ಇಲ್ಲಿ ನಾವು ಐ ಹರ್ಡ್ ದ ನ್ಯೂಸ್, ನಾನು ನ್ಯೂಸ್ ಕೇಳಿಸ್ಕೊಂಡೆ. ಐ ಮೆಟ್ ಯೋರ್ ನೇಬರ್, ಅವರ್ ನೇಬರ್, ಸೊ ಅವರಲ್ವಾ. ಐ ಮೆಟ್ ಯೋರ್ ನೇಬರ್, ನಾನು ನಿಮ್ಮ ನೇಬರ್ನ ಮೀಟ್ ಆದೆ. ಐ ಫೌಂಡ್ ಮೈ ಲಾಸ್ಟ್ ಕೀಸ್, ನನ್ನ ಕೀ ಕಳೆದೋಗಿರೋದು ನನಗೆ ಸಿಕ್ತು. ಇದನ್ನು ಸಿಕ್ತು ಅಂದರೆ ಆಕಸ್ಮಿಕವಾಗಿ ಸಿಕ್ತು. ಆಕಸ್ಮಿಕವಾಗಿ ಆಗೋದಕ್ಕೆ ಮತ್ತು ಐ ಹ್ಯಾಪನ್ ಟು, ಐ ಆಕ್ಸಿಡೆಂಟಲಿ ಅಂತಲೂ ಹೇಳ್ಬೋದು ಆಮೇಲೆ. ಸೊ ಐ ಹ್ಯಾಪನ್ ಟು ಹಿಯರ್ ದ ನ್ಯೂಸ್. ಇನ್ನೊಂದು ನೋಡಿ, ನೆಕ್ಸ್ಟ್, ಐ ಹ್ಯಾಪನ್ ಟು ಬಿ ದೇರ್ ಅಟ್ ದ್ಯಾಟ್ ಟೈಮ್. ಐ ಹ್ಯಾಪನ್ ಟು ಬಿ ದೇರ್ ಅಟ್ ದ್ಯಾಟ್ ಟೈಮ್ ಅಂದರೆ ಆ ಸ್ಥಳದಲ್ಲಿ ನಾನು ಆ ಸಮಯದಲ್ಲಿ ಆಕಸ್ಮಿಕವಾಗಿ ಇದ್ದೆ. ಓಕೆ, ಅಲ್ಲೇ ಇದ್ದೆ ಅಂತ ಹೇಳ್ಬೋದು, ರೈಟ್? ಸೊ ನನಗೆ ಅಭ್ಯಾಸವಾಗಿದೆ. ಐ ಆಮ್ ಯೂಸ್ ಟು ಅಂತ ಹೇಳಿದ್ರೇನು, ನನಗೆ ಅಭ್ಯಾಸವಾಗಿದೆ. ಓಕೆ, ನನಗೆ ಅಭ್ಯಾಸವಾಗಿದೆ ಅನ್ನೋದಕ್ಕೆ ನಾವು ಐ ಆಮ್ ಯೂಸ್ ಟು ದಟ್. ಸಿ, ಐ ಯೂಸ್ ಟು ಬೇರೆ. ನಾವು ಒಂದು ವೇಳೆ ಐ ಯೂಸ್ ಟು ಅಂತ ಹೇಳಿದ್ರೆ ಐ ಯೂಸ್ ಟು ಬೇರೆ, ಬಟ್ ನನಗೆ ಐ ಆಮ್ ಯೂಸ್ ಟು ಅಂತ ಹೇಳಿದ್ರೆ ನನಗೆ ಅಭ್ಯಾಸವಾಗಿದೆ. ಸೊ ಇದನ್ನು ನಾವು ಸೆಂಟೆನ್ಸಲ್ಲಿ ಹೇಗೆ ಹೇಳೋದು ಅಂತ ನೋಡೋಣ. ನೋಡಿ, ಐ ಆಮ್ ಯೂಸ್ ಟು ವೇಕಿಂಗ್ ಅಪ್ ಆಟ್ 5 AM. ಐ ಆಮ್ ಯೂಸ್ ಟು ವೇಕಿಂಗ್ ಅಪ್ ಆಟ್ 5 AM ಅಂದರೆ ನಾನು 5 ಗಂಟೆಗೆ ಎದ್ದೇಳುವ ಅಭ್ಯಾಸ ಹೊಂದಿದ್ದೇನೆ. ನನಗೆ 5 ಗಂಟೆಗೆ ಎದ್ದೇಳೋ ಅಭ್ಯಾಸ ಇದೆ. ನಾನು ಅದಕ್ಕೆ ಅದಕ್ಕೆ ಅಭ್ಯಾಸ ಆಗಿದೆ. ಐ ಆಮ್ ಯೂಸ್ ಟು ಸ್ಪೈಸಿ ಫುಡ್. ನನಗೆ ಖಾರವಾದ ಊಟಕ್ಕೆ ನಾನು ಹೋಗಿದ್ದೀನಿ, ಅಡಾಪ್ಟ್ ಆಗಿದ್ದೀನಿ. ಐ ಆಮ್ ಯೂಸ್ ಟು ದ್ಯಾಟ್. ನನಗೆ ಅದು ಅಭ್ಯಾಸ ಆಗೋಗಿದೆ. ಖಾರವಾದ ಊಟ ನನಗೆ ಅಭ್ಯಾಸ ಆಗಿದೆ. ಐ ಆಮ್ ಯೂಸ್ ಟು ವರ್ಕಿಂಗ್ ಹಾರ್ಡ್. ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನಾನು ಅಭ್ಯಾಸವಾಗಿದೆ. ನನಗೆ ಕಷ್ಟಪಟ್ಟು ಕೆಲಸ ಮಾಡೋ ಅಭ್ಯಾಸವಿದೆ, ಅಥವಾ ಕಷ್ಟಪಟ್ಟು ಕೆಲಸ ಮಾಡೋದು ನನಗೆ ಅಭ್ಯಾಸ ಇದೆ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, 4ನೇದು, ಐ ಆಮ್ ಯೂಸ್ ಟು ದ ನೋಯ್ಸ್ ಹಿಯರ್. ಇಲ್ಲಿ ಬಹಳ ತುಂಬ ಗದ್ದಲ ಇದೆ, ಗಲಾಟೆ ಇದೆ, ಬಟ್ ನನಗೆ ಅದು ಅಭ್ಯಾಸ ಆಗೋಗಿದೆ. ಐ ಆಮ್ ಯೂಸ್ ಟು ದ ನೋಯ್ಸ್ ಹಿಯರ್. ಓಕೆ, ರೈಟ್. ಐ ಆಮ್ ಯೂಸ್ ಟು ಡ್ರಿಂಕಿಂಗ್ ಟೀ ವಿದೌಟ್ ಶುಗರ್. ನನಗೆ ಸಕ್ಕರೆ ಇಲ್ಲದೆ ಟೀ ಕುಡಿಯೋದನ್ನು ಅಭ್ಯಾಸ ಆಗಿದೆ. ಐ ಆಮ್ ಯೂಸ್ ಟು ದ್ಯಾಟ್. ಐ ಡೋಂಟ್ ಮೈಂಡ್ ಡ್ರಿಂಕಿಂಗ್ ಟೀ ವಿದೌಟ್ ಶುಗರ್. ನನಗೆ ಅದು ಅಭ್ಯಾಸ ಆಗೋಗಿದೆ. ಓಕೆ, ರೈಟ್. ಈಗ 5 ಸೆಂಟೆನ್ಸ್ ಆಯಿತು. ಇನ್ನೊಂದು ನೋಡಿ, ಐ ಥಿಂಕ್ ನಂಬರ್ ಚೇಂಜ್ ಆಗಿರ್ಬೇಕು. ಓಕೆ, ಸೊ ಇದು 6ನೇದು, ಇದು 7ನೇದು ಅಂತ ತೊಗೊಳ್ಳಿ. ಮೇ ಬಿ ನಂಬರ್ ಮಿಸ್ಟೇಕ್ ಆಗಿದೆ. ಸೊ 7th ಒನ್ ಇದು, ಐ ಫೀಲ್ ಲೈಕ್ ಅಂದರೆ ನನಗೆ ಅನಿಸುತ್ತೆ, ಈ ಥರ ಅನಿಸುತ್ತೆ, ನನಗೆ ಈ ಥರ ಅನಿಸುತ್ತೆ. ಯಾವ ಥರ? ಐ ಫೀಲ್ ಲೈಕ್. ಓಕೆ, ಸೊ ಐ ಫೀಲ್ ಲೈಕ್ ಹ್ಯಾವಿಂಗ್ ಎ ಕಾಫಿ. ನನಗೆ ಒಂದು ಕಾಫಿ ಕುಡಿದ್ರೆ ಹೇಗಿರುತ್ತೆ ಅಂತ ಅನಿಸುತ್ತೆ, ಅಥವಾ ನನಗೆ ಕಾಫಿ ಕುಡಿಯೋ ಥರ ಅನ್ನಿಸ್ತಿದೆ, ಹಂಗೆ ಹೇಳು. ನನಗೆ ಕಾಫಿ ಕುಡಿಯೋ ಥರ ಅನ್ನಿಸ್ತಿದೆ. ಐ ಫೀಲ್ ಲೈಕ್ ಗೋಯಿಂಗ್ ಫಾರ್ ಅ ವಾಕ್.
ಐ ಫೀಲ್ ಲೈಕ್ ಗೋಯಿಂಗ್ ಫಾರ್ ಅ ವಾಕ್. ನನಗೆ ವಾಕಿಂಗಿಗೆ ಹೋಗಬೇಕು ಅಂತ ಅನಿಸ್ತಿದೆ, ಅಥವಾ ನನಗೆ ವಾಕಿಂಗ್ ಹೋಗಬೇಕು ಅಂತ ಅನಿಸ್ತಿದೆ. ಹಾಂ, ಅದೇನೆ. ಓಕೆ. ಐ ಫೀಲ್ ಲೈಕ್ ಕ್ರೈಯಿಂಗ್. ನನಗೆ ಅಳು ಬರ್ತಿದೆ. ಐ ಫೀಲ್ ಲೈಕ್ ಕ್ರೈಯಿಂಗ್. ಸಿ, ಬರ್ತಿದೆ, ನಾವು ಇಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಕಮಿಂಗ್ ಅಂತಿಲ್ಲ, ಬರ್ತಿದೆ ಅಂದರೆ ಕಮಿಂಗ್. ಐ ಫೀಲ್ ಲೈಕ್ ಕ್ರೈಯಿಂಗ್. ನನಗೆ ಅಳಬೇಕು ಅಂತ ಅನಿಸ್ತಿದೆ, ಅಥವಾ ನನಗೆ ಅಳು ಬರ್ತಿದೆ. ಐ ಫೀಲ್ ಲೈಕ್ ಕ್ರೈಯಿಂಗ್. ಓಕೆ. ಐ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್ ಸ್ವೀಟ್. ಐ ಫೀಲ್ ಲೈಕ್, ಈ ಖಾರ ತಿಂದಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಐ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್ ಸ್ವೀಟ್. ಸೊ ಇಲ್ಲಿ ನೋಡಿ, ಎಲ್ಲ ಸೆಂಟೆನ್ಸಲ್ಲಿ ನಿಮಗೆ ಐ ಫೀಲ್ ಲೈಕ್ ಅಂತಿದೆ. ಸೊ ಇಲ್ಲಿ ಲೈಕ್ ಅನ್ನೋದಕ್ಕೆ ಮೀನಿಂಗ್ ಬಂದು ಇಷ್ಟ ಅಂತಲ್ಲ. ಓಕೆ. ಲೈಕ್ ಅನ್ನೋದಕ್ಕೆ ಮೀನಿಂಗ್ ಇಲ್ಲಿ ತರಹ ಏನು, ಐ ಫೀಲ್ ಲೈಕ್, ನನಗೆ ಐ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್ ಸ್ವೀಟ್, ಏನೋ ಸ್ವೀಟ್ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ, ಅಂತ ಹಾಗೆ ಅನಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೇಕಿಲ್ಲಿ. ಓಕೆ. ಲೈಕ್ ಅಂದರೆ ಇಷ್ಟ ಅಂತಲ್ಲ. ಐ ಫೀಲ್ ಲೈಕ್ ವಾಚಿಂಗ್ ಅ ಮೂವಿ. ನನಗೀಗ ಒಂದು ಮೂವಿ ನೋಡಬೇಕು ಅಂತ ಅನಿಸ್ತಾ ಇದೆ. ಓಕೆ. ಸೊ ದಿಸ್ ಇಸ್ ಅ ಸಿಂಪಲ್ ಪ್ಯಾಟರ್ನ್. ನೀವು ಐ ಫೀಲ್ ಲೈಕ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಪ್ಯಾಟರ್ನ್ ನೋಡಿ, 8th ಒನ್, ಇಟ್ ಟೇಕ್ಸ್. ಇಟ್ ಟೇಕ್ಸ್. ಇಲ್ಲಿ 7 ಅಂತಿದೆ, ಆ್ಯಕ್ಚುಲಿ ಇದು 8th ಒನ್, ಒಂದು ನಂಬರ್ ಮಿಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಟ್ ಟೇಕ್ಸ್. ಇಟ್ ಟೇಕ್ಸ್ ಅಂದರೆ ಇಷ್ಟು ಸಮಯ ಹಿಡಿಯುತ್ತೆ. ಅಂದರೆ ಇಟ್ ಟೇಕ್ಸ್ ಅಂದರೆ ನೋಡಿ, ಇಟ್ ಅಂದರೆ ಅದು, ಟೇಕ್ಸ್ ಅಂದರೆ ತೆಗೆದುಕೊಳ್ಳುವುದು, ಅದು ತೆಗೆದುಕೊಳ್ಳುವುದು ಏನು ನೋಡಿ. It takes 10 minutes to reach the shop. It takes 10 minutes to reach the shop. 10 ನಿಮಿಷ ತಗೊಳ್ಳುತ್ತೆ ಇಲ್ಲಿಂದ ಅಂಗಡಿಗೆ ಹೋಗಲಿಕ್ಕೆ. ಓಕೆ. 10 ನಿಮಿಷ ತಗೊಳ್ಳುತ್ತೆ. It takes an hour to cook biryani. ಬಿರಿಯಾನಿ ಮಾಡಲಿಕ್ಕೆ 1 ಗಂಟೆ ತಗೊಳ್ಳುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿದೆ ನಿಮಗೆ, ಇಟ್ ಟೇಕ್ಸ್. ಇಟ್ ಟೇಕ್ಸ್, ಇಟ್ ಈಸ್ ಟೇಕಿಂಗ್ ಅಂತಲೂ ಹೇಳ್ಬೋದು, ಬಟ್ ಅಕಾರ್ಡಿಂಗ್ ಟು ದ ಟೆನ್ಸ್ ಅದು. ಇಟ್ ಟೇಕ್ಸ್ ಇರೋದು ಇಟ್ ಟುಕ್. ಸೊ ಇದನ್ನು ಟೆನ್ಸಲ್ಲಿ ನೀವು ಯೂಸ್ ಮಾಡೋದಾದ್ರೆ, ಇಟ್ ಟೇಕ್ಸ್ 10 minutes ಟು ರೀಚ್ ದ ಶಾಪ್. ಇಲ್ಲಿ ಟೇಕ್ಸ್ ಬದಲು ಟುಕ್ ಹಾಕಿದ್ರೆ. ಸೊ ಈ ಫ್ರೇಸಸ್ ನಾನು ಹೇಳ್ತಾ ಇರೋದು ನಿಮಗೆ, ಈ ಪ್ಯಾಟರ್ನ್ ಇದೆಯಲ್ಲ, ಎಲ್ಲ ಟೆನ್ಸಿಗೂ ಆಗುತ್ತಾ ಅಂತ ಚೆಕ್ ಮಾಡಿ ನೋಡಬೇಕು. ಓಕೆ. ಇಟ್ ಟುಕ್ 10 minutes ಟು ರೀಚ್ ದ ಶಾಪ್ ಅಂದರೆ ಏನರ್ಥ, ಅಂಗಡಿ ತಲುಪಲಿಗೆ 10 ನಿಮಿಷ ತಗೊಳ್ತು. ಈಗ ತಗೊಳ್ಳುತ್ತೆ ಅಂತ ಹೇಳೋದಾದ್ರೆ, ಇಟ್ ಟೇಕ್ಸ್ ತೆಗೆದುಕೊಂಡಿತು, ಇಟ್ ಟುಕ್. ಓಕೆ. 10 ನಿಮಿಷ ಆಯಿತು ನಾವು ಅಂಗಡಿಗೆ ಹೋಗಲಿಕ್ಕೆ. ಇಟ್ ಟುಕ್ 10 minutes for us to reach the shop. It takes an hour to cook biryani. It took, ಇಲ್ಲಿ ಟೇಕ್ ತೆಗೆದು ನೀವು ಟುಕ್ ಹಾಕಿದ್ರೆ ಅದು ಫಾಸ್ಟಲ್ಲಿ, ಬಿರಿಯಾನಿ ಮಾಡಲಿಕ್ಕೆ 1 ಗಂಟೆ ಆಯಿತು. ಓಕೆ. ಇಟ್ ಟುಕ್ an hour to cook biryani ಅಂತ ಹೇಳ್ಬೋದು. ಓಕೆ. ರೈಟ್. ನೆಕ್ಸ್ಟು, it takes a lot of hard work to learn English. This is very true. It takes a lot of hard work to learn English. ಅಲ್ವಾ? ಅಂದರೆ ಇಂಗ್ಲೀಷ್ ಕಲಿಯೋಕ್ಕೆ ತುಂಬ ಕಷ್ಟಪಟ್ಟು, ಅಥವಾ ಇಂಗ್ಲೀಷ್ ಕಲಿಯೋಕ್ಕೆ ತುಂಬ ಪರಿಶ್ರಮ ಪಡಬೇಕಾಗುತ್ತೆ, ಅಥವಾ ಪರಿಶ್ರಮ, ಹಾರ್ಡ್ ವರ್ಕ್ ತೆಗೆದುಕೊಳ್ಳುತ್ತೆ ಅಂತ ಅರ್ಥ. ಓಕೆ. ಇಂಗ್ಲೀಷ್ ಕಲಿಯೋಕ್ಕೆ ತುಂಬ ಪರಿಶ್ರಮ ಬೇಕಾಗುತ್ತೆ. ಓಕೆ. ರೈಟ್. ದ ಸೇಮ್ ಮೀನಿಂಗ್. ಇಟ್ ಟೇಕ್ಸ್ ಟೈಮ್ ಟು ಬಿಲ್ಡ್ ಅ ಹೌಸ್. ಮನೆ ಕಟ್ಟೋಕ್ಕೆ ಸಮಯ ಹಿಡಿಯುತ್ತೆ. ಇಟ್ ಟೇಕ್ಸ್ ಟೈಮ್ ಟು ಬಿಲ್ಡ್ ಅ ಹೌಸ್. ಸೊ ಇಲ್ಲಿ ಕನ್ನಡದಲ್ಲಿ ಇಟ್ ಅನ್ನೋದಕ್ಕೆ ಇಲ್ಲಿ ಎಲ್ಲೂ ನಿಮಗೆ ಇಟ್ ಅದು ಅಂತಿಲ್ಲ. ಇಟ್ ಟೇಕ್ಸ್ ತೆಗೆದುಕೊಳ್ಳುತ್ತೆ, ಹಿಡಿಯುತ್ತೆ. ಇಲ್ಲಿ ಹಿಡಿ ಅನ್ನೋದಕ್ಕೂ ಇಲ್ಲಿ ಹೋಲ್ಡ್ ಅಂತ ಏನೂ ಇಲ್ಲ ಇಂಗ್ಲೀಷಲ್ಲಿ. ಓಕೆ. ಸೊ ಫ್ರೇಸ್ ಅಂತ ನೋಡಿದಾಗ ಕನ್ನಡದಲ್ಲಿ ನಮಗೆ ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಸಿಗೋದಿಲ್ಲ. ಓಕೆ. ಡೈರೆಕ್ಟ್ ಒಂದು ಆ ಪದ ಈ ಪದ ಇದ್ಯಾಕಿಲ್ಲ ಅದ್ಯಾಕಿಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ. ಇದರ ಓವರಾಲ್ ಸೆಂಟೆನ್ಸ್ದು ಮೀನಿಂಗ್ ಏನು ಅಂತ ತಿಳ್ಕೊಬೇಕು. ಓಕೆ. ಫ್ರೇಸ್ ಆಗಿ ನಾವು ಅದರ ಮೀನಿಂಗ್ ತಿಳ್ಕೊಬೇಕು. ಓಕೆ. ನಾವು ಇಟ್ ಟೇಕ್ಸ್ 5 minutes ಟು ಬಾಯ್ಲ್ ದ ಮಿಲ್ಕ್. ಹಾಲು ಕಾಯಿಸೋಕೆ 5 ನಿಮಿಷ ಹಿಡಿಯುತ್ತೆ. ಟೇಕ್ಸ್ 5 minutes ಟು ಬಾಯ್ಲ್ ದ ಮಿಲ್ಕ್. ಓಕೆ. ರೈಟ್. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ನೋಡಿ, there is no need to ಅಂದರೆ ಅದರ ಅವಶ್ಯಕತೆ ಇಲ್ಲ ಅಂತ. there is no need to. ಸೊ there is no need to worry. why do you worry? there is no need to worry. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಚಿಂತೆ ಮಾಡ್ತೀರಾ? there is no need to go now. ಈಗ ಹೋಗೋ ಅವಶ್ಯಕತೆ ಇಲ್ಲ, ಆಮೇಲೆ ಹೋದ್ರಾಯಿತು. there is no need to shout. ಬೊಬ್ಬೆ ಹೊಡೆಯೋ ಅಂದರೆ ಕಿರ್ಚೋ, ಬೊಬ್ಬೆ ಹೊಡೆಯೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಮಾತಾಡಿ. ಯಾಕೆ ಬೊಬ್ಬೆ ಹೊಡಿತೀರಾ? there is no need to shout. why are you shouting? there is no need to wait for me. there is no need to wait for me. please carry on. ನನಗೆ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅವಶ್ಯಕತೆ ಅಂತ ಬರೋದು, ನೀಡ್ ಅಂತ ಬಂದಾಗ ಅವಶ್ಯಕತೆ. ನನಗೆ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಯು ಕ್ಯಾನ್ ಕ್ಯಾರಿ ಆನ್, ಯು ಕ್ಯಾರಿ ಆನ್. ಓಕೆ. there is no need to buy a new dress. ಹೊಸ ಡ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ? ಆಲ್ರೆಡಿ ಇದೆಯಲ್ಲ.
ಅವಶ್ಯಕತೆ ಇಲ್ಲ. ಓಕೆ, ರೈಟ್. ನೆಕ್ಸ್ಟ್ ಫ್ರೇಸ್ ಯಾವುದಂತ ನೋಡೋಣ. ಐ ಆಮ್ ಹ್ಯಾವಿಂಗ್ ಟ್ರಬಲ್. 10ನೇದಿದು, ಐ ಆಮ್ ಹ್ಯಾವಿಂಗ್ ಟ್ರಬಲ್. ಹೇಗೆ? ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನಿಂಗ್ ದ ಜಾರ್. ಓಕೆ, ಇಲ್ಲಿ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಆದಮೇಲೆ ನೀವು ING ಫಾರ್ಮ್ ಬಳಸಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಇಲ್ಲಿ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನಿಂಗ್, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಸ್ಲೀಪಿಂಗ್, ING ಹಾಕಬೇಕು. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನ್ ದ ಜಾರ್ ಅಲ್ಲ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಓಪನಿಂಗ್ ದ ಜಾರ್. ಇದು ಜಾರ್ದು ಮುಚ್ಚಳ ತೆಗಿಯೋಕ್ಕೆ ನನಗೆ, ಜಾರ್ ಮುಚ್ಚಳ ತೆಗಿಯೋಕ್ಕೆ ನನಗೆ ಕಷ್ಟ ಇದೆ, ಟ್ರಬಲ್ ಇದೆ, ನನಗೆ ಈ ಡಬ್ಬಿ ತೆಗಿಯೋಕ್ಕೆ ಕಷ್ಟವಾಗ್ತಿದೆ. ಓಕೆ, ನೆಕ್ಸ್ಟ್ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಸ್ಲೀಪಿಂಗ್ ಅಟ್ ನೈಟ್. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಸ್ಲೀಪಿಂಗ್ ಅಟ್ ನೈಟ್. ನನಗೆ ರಾತ್ರಿ ನಿದ್ದೆ ಮಾಡೋದು ಕಷ್ಟ ಆಗ್ತಾ ಇದೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಲೆಸನ್. ಈ ಪಾಠ ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಲೆಸನ್. ಓಕೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡಿ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಫೈಂಡಿಂಗ್ ಮೈ ಕೀಸ್. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಫೈಂಡಿಂಗ್ ಮೈ ಕೀಸ್. ನನ್ನ ಕೀಗಳನ್ನು ಹುಡ್ಕೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್ ಲರ್ನಿಂಗ್ ನ್ಯೂ ವರ್ಡ್ಸ್. ಓಕೆ, ಯು ಕ್ಯಾನ್ ಆಲ್ಸೋ ಸೇ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಲರ್ನಿಂಗ್ ನ್ಯೂ ಸೆಂಟೆನ್ಸಸ್ ಆರ್ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಲರ್ನಿಂಗ್ ನ್ಯೂ ವರ್ಡ್ಸ್. ನನಗೆ ಹೊಸ ಪದಗಳನ್ನು ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಓಕೆ, ಆರ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಲರ್ನ್. ಈ ಥರನೂ ಹೇಳ್ಬೋದು, ಬಟ್ ದಿಸ್ ಇಸ್ ನ್ಯಾಚುರಲ್ ಆ್ಯಂಡ್ ಸಿಂಪಲ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ಯುವರ್ ಟ್ರಬಲ್. ಯು ಕ್ಯಾನ್ ಸೇ ಐ ಆಮ್ ಹ್ಯಾವಿಂಗ್ ಟ್ರಬಲ್, ಐ ಆಮ್ ಹ್ಯಾವಿಂಗ್ ಟ್ರಬಲ್. ನನಗೆ ಸಮಸ್ಯೆ ಇದೆ. ಯಾವುದಕ್ಕೆ? ಲರ್ನಿಂಗ್ ನ್ಯೂ ವರ್ಡ್ಸ್, ಹೊಸ ಪದಗಳನ್ನು ಕಲಿಯಲು ನನಗೆ ಸಮಸ್ಯೆ ಇದೆ. ಐ ಆಮ್ ಹ್ಯಾವಿಂಗ್ ಟ್ರಬಲ್. ಇಲ್ಲಿ ಕಷ್ಟ ಆಗ್ತಾ ಇದೆ ಅಂತ ನಾವು ಹೇಳ್ತೀವಲ್ಲ, ನನಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ನನಗೆ ಕಷ್ಟ ಇದೆ ಅಂತ ಅರ್ಥ. ಸೊ ಐ ಆಮ್ ಹ್ಯಾವಿಂಗ್ ಟ್ರಬಲ್ ಕಲಿಯೋಕ್ಕೆ ಕಷ್ಟ ಆಗ್ತಿದೆ ಅಥವಾ ನನಗೆ ಕಷ್ಟ ಇದೆ ಅನ್ನೋದನ್ನು ಹೇಳ್ಬೋದು. ಓಕೆ, ಸೊ ಇವಾಗ ನಿಮಗೆ 5 ಫ್ರೇಸಸ್ ಕಲ್ತಿರಲ್ಲ ಇದರಲ್ಲಿ, ಓಪನಿಂಗ್ ಫ್ರೇಸಸ್ಸು, ಪ್ಯಾಟರ್ನ್. ಓಕೆ, ಸೊ ಇದೇ ಥರ ನೆಕ್ಸ್ಟು ನಿಮಗೆ ಸುಮಾರು 100-150 ಫ್ರೇಸಸ್ ನಾನು ರೆಡಿ ಮಾಡಿದ್ದೀನಿ. ಎಲ್ಲ ಫ್ರೇಸಸ್ಸು ನೀವು ಕಲಿತ್ರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗೆ ತುಂಬ ಈಸಿ ಆಗುತ್ತೆ. ನೀವು ಫ್ಲೂಯೆಂಟಾಗಿ ಮಾತಾಡ್ಬೋದು, ಮಾತಾಡಲಿಕ್ಕೆ ಸ್ಟಕ್ ಆಗೋದಿಲ್ಲ. ಓಕೆ, ಆಲ್ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೂ ಆಗದೇ ಇದ್ದರೂ ಒಂದು ಲೈಕನ್ನು ಕೊಟ್ಬಿಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿದ್ದೀನಿ. ನಿಮಗೆ ಏನಾದ್ರು ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಹೊಸ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಕೋರ್ಸನ್ನು ಜಾಯ್ನ್ ಆಗಿರಿ. ಜಾಯ್ನ್ ಆಗಲಿಕ್ಕೆ ನಿಮಗೆ ಪ್ರೊಸೀಜರ್ ಏನು ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ. ನಿಮಗೆಲ್ಲ ಡೀಟೇಲ್ಸು ಅಲ್ಲಿ ಸಿಗುತ್ತೆ. ಆಲ್ರೈಟ್, ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching my videos. This is Anil Kumar signing off. Bye-bye. Take care.